ಪತಿಯ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದ ಮಹಿಳೆಯ ಮೇಲೆ ಪತ್ನಿ ಆಸಿಡ್ ಸುರಿದು ಗಾಯಗೊಳಿಸಿರುವ ಘಟನೆ ಕೋಲಾರದ ಆಜಾದ್ ನಗರದಲ್ಲಿ ನಡೆದಿದೆ. ಆರೋಪಿ ಆಯಿಷಾ ಹಾಗೂ ಗಾಯಾಳು ಮುಸ್ಕಾನ್ ಎಂಬುವವರು ಇಬ್ಬರು ಪರಸ್ಪರ ಸಂಬಂಧಿಕರಾಗಿದ್ದು, ಆರೋಪಿಯ ಪತಿ ಶಾಬಾಜ್ ಅಹಮದ್ ರವರ ತಮ್ಮನ ಪತ್ನಿ ಮುಸ್ಕಾನ್ ಎಂಬುವವರ ಪತಿ ಸಂಸಾರ ನಿರ್ವಹಣೆಯಲ್ಲಿ ವಿಫಲರಾಗಿದ್ರು ಎಂದು ಸಹೋದರ ಶಾಬಾಜ್ ಅಹಮದ್ ಹಣಕಾಸು ನೆರವು ನೀಡುತ್ತಿದ್ದ. ಈ ವೇಳೆ ತಮ್ಮನ ಪತ್ನಿಯ ಜೊತೆ ಅಕ್ರಮ ಸಂಬಂಧ ಬೆಳೆಸಿ ಇಬ್ಬರು ಕಳೆದ 3 ತಿಂಗಳ ಹಿಂದೆ ಓಡಿ ಹೋಗಿ ಬೆಂಗಳೂರಿನಲ್ಲಿ ವಾಸವಿದ್ರು. ಕೋಲಾರದಲ್ಲಿ ಸಿಬಿಎಸ್ಇ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಕ್ರೀಡಾ ತರಬೇತಿ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ನಿಮ್ಮ ಮಗುವನ್ನ ದಾಖಲು ಮಾಡೋದಕ್ಕೆ ಹಿಂದೆ ಭೇಟಿ ನೀಡಿ. ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್, ಮಡೇರಹಳ್ಳಿ. ಇತ್ತೀಚೆಗೆ ಸಂಬಂಧಿಕರು ಪತ್ತೆ ಹಚ್ಚಿ ಓಡಿ ಹೋಗಿದ್ದ ಜೋಡಿಯನ್ನ ಕೋಲಾರಕ್ಕೆ ಕರೆದುಕೊಂಡು ಬಂದು ಮಾತುಕತೆ ನಡೆಸುವ ವೇಳೆ ಸಂಧಾನ ವಿಕೋಪಕ್ಕೆ ತಿರುಗಿ ಆರೋಪಿ ಆಯಿಷಾ ತನ್ನ ಪತಿ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದ ಮಹಿಳೆಯ ಮುಖಕ್ಕೆ ಆಸಿಡ್ ಎರಚಿದ್ದಾರೆ. ಅಲ್ಲಲ್ಲಿ ಸ್ವಲ್ಪ ಸುಟ್ಟ ಗಾಯಗಳಾಗಿವೆ. ಆರೋಪಿಯು ಮೊದಲೇ ಬಾತ್ರೂಮ್ ಕ್ಲೀನಿಂಗ್ ಆಸಿಡ್ ತಂದು ಮುಚ್ಚಿಟ್ಟಿದ್ದರು ಎಂದು ತಿಳಿದು ಬಂದಿದೆ. ತಕ್ಷಣ ಸ್ಥಳಕ್ಕೆ ಗಲ್ಪೇಟೆ ಪೊಲೀಸರು ಆಗಮಿಸಿ ಗಾಯಾಳು ಮಹಿಳೆಯನ್ನ ತಮ್ಮ ಜೀಪ್ನಲ್ಲೇ ಕರೆದೊಯ್ದು ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ನಂತರ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕನಿಕಾ ಸುಕ್ರೇವಾಲ್, ಗಲ್ಪೇಟೆ ಪಿಎಸ್ಐ ವಿಠಲ್ ವೈ ತಳವಾರ್ ಭೇಟಿ ನೀಡಿ ತಲೆಮರೆಸಿಕೊಂಡಿದ್ದ ಆರೋಪಿ ಆಯಿಷಾರನ್ನ ಬಂಧಿಸಿ ತನಿಖೆಯನ್ನ ಮುಂದುವರೆಸಿದ್ದಾರೆ. ಈ ಬಗ್ಗೆ ಗಲ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.